ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಹೇರ್ ಪ್ಯಾಕ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಕೂದಲು ಉದುರುವಂಥ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಂಡು ಕೂದಲನ್ನು ಉದ್ದವಾಗಿ, ಸ್ಟ್ರಾಂಗ್ ಆಗಿ, ಸ್ಮೂತಾಗಿ ಬೆಳೆಸಿಕೊಳ್ಳಲು ಸಹಾಯವಾಗುವಂತಹ ತುಂಬ ಒಳ್ಳೆಯ ಉಪಾಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಈ ಹೇರ್ ಪ್ಯಾಕ್ ಬಂದು ತುಂಬ ಉಪಯೋಗಕರವಾಗಿದ್ದು ಖಂಡಿತವಾಗಲೂ ಇದನ್ನು ನೀವು ಉಪಯೋಗಿಸಿ ನೋಡಿ. ಇದು ನಿಮಗೆ ತುಂಬಾ ಇಷ್ಟವಾಗುತ್ತೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹೇರ್ ಪ್ಯಾಕ್ನ ತಯಾರು ಮಾಡ್ಕೊಳ್ಳೋಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಮೊಸರು ನ್ಯಾಚುರಲ್ ಆಗಿರುವಂಥ ಕಂಡೀಷ್ನರ್ ಆಗಿದ್ದು ನಮ್ಮ ಕೂದಲನ್ನು ಸಾಫ್ಟ್ ಆಗಿಸುತ್ತೆ ಮತ್ತು ಇದು ಡ್ಯಾಂಡ್ರಫನ್ನು ಕೂಡ ಹೋಗಿಸುತ್ತೆ, ಹೇರ್ ಫಾಲನ್ನು ಕೂಡ ಕಡಿಮೆ ಮಾಡುತ್ತೆ. ಮತ್ತು ನಾವು ಒಂದು ದೊಡ್ಡ ಚಮಚ ಅಲೋವೆರಾ ಜೆಲ್ಲನ್ನು ತಗೊಳ್ತಾ ಇದ್ದೀವಿ. ಅಲೋವೆರಾ ಜೆಲ್ಲು ನಾವು ಬಳಸೋದ್ರಿಂದ ಕೂದಲು ಶಕ್ತಿಯುತವಾಗಿ ಬೆಳೆಯುತ್ತೆ, ಹಾಗೆ ಗ್ರೀಸಿ ಹೇರನ್ನು ಕಂಟ್ರೋಲ್ ಮಾಡುತ್ತೆ, ಹೇರ್ ಗ್ರೋತ್ ಮಾಡುತ್ತೆ, ಹೇರ್ ಶೈನಿಂಗ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ನಿಮ್ಮ ಹತ್ರ ರೆಡಿಮೇಡ್ ಅಲೋವೆರಾ ಜೆಲ್ ಇದ್ದರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಅಲೋವೆರಾ ಗಿಡಗಳಿದ್ದರೆ ಅದರಲ್ಲಿರೋ ಜೆಲ್ನಾದರೂ ನೀವು ತಗೋಬೋದು. ನಾನು ಕೊನೆಯದಾಗಿ ಒಂದು ಚಮಚ ಕೊಬ್ಬರಿ ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ತಯಾರಾದಂತಹ ಹೇರ್ ಪ್ಯಾಕ್ನ ನೀವು ನಿಮ್ಮ ಕೂದಲಿನ ಬುಡದಿಂದ ತುದಿಯವರೆಗೂ ಹಚ್ಚಿ, ಹೇರ್ ಪ್ಯಾಕ್ ಹಚ್ಚಿ ಲೈಟಾಗಿ ಮಸಾಜ್ ಮಾಡಿದ ನಂತರ ಸುಮಾರು ಅರ್ಧ ತಾಸಿನ ನಂತರ ಶಾಂಪೂ ಅಥವಾ ಕಂಡೀಷ್ನರನ್ನು ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ರಿಸಲ್ಟನ್ನು ಕೊಡೋ ಈ ಹೇರ್ ಪ್ಯಾಕ್ ತುಂಬ ಈಸಿಯಾಗಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿಯೇ ಟ್ರೈ ಮಾಡಿ ಗುಡ್ ರಿಸಲ್ಟನ್ನು ಪಡೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.